ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್ ಹಿಯರ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಸೆಲ್ಫ್ ಡಯಾಗ್ನೋಸಿಸ್. ಅಂದರೆ ನಮಗೇನಾದರೂ ಒಂದು ಕಾಯಿಲೆ ಬಂದಿದೆ ಅಥವಾ ನಮ್ಮ ಮನೆಯಲ್ಲಿ ಇನ್ಯಾರಿಗಾದರೂ ಬಂದಿದ್ದರೆ ನಾವೇ ಇಲ್ಲ ಅದು ಬರೀ ಇದಪ್ಪ ಅಷ್ಟೇ, ಹೆಡ್ಡೇಕಾ ಅದು ಬಿಡೋ ಅನ್ನೋ ಡೋಲೋ ತಗೋ ಸಾಕು. ಸೊ ಈ ಸೆಲ್ಫ್ ಡಯಾಗ್ನೋಸಿಸ್ ಅನ್ನೋದು ಒಂದು ಬಹಳ ಕೆಟ್ಟ ಚಟ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ತಾವು ತಮಗೆ ಮೆಡಿಕಲ್ ನಾಲೆಜ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಹಾತೊರಿತಾ ಇರ್ತಾರೆ. ಸೊ ಈ ಸೆಲ್ಫ್ ಡಯಾಗ್ನೋಸಿಸ್ಸು ಮಾಡೋರಿಗೆ ಜವಾಬ್ದಾರಿ ಇಲ್ಲ. ಈಗ ಹೆಚ್ಚು ಕಮ್ಮಿ ಆದರೆ ಅವ್ರ ಜವಾಬ್ದಾರಿ ಇಲ್ಲ, ನಾನು ಹೇಳ್ದನಪ್ಪ ಅಷ್ಟಂತ. ಸೊ ಸೆಲ್ಫ್ ಡಯಾಗ್ನೋಸಿಸ್ ಈಸ್ ವೆರಿ ಡೇಂಜರಸ್, ವೆರಿ ರಾಂಗ್. ಈಗ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬರಿಗೆ ತಲೆನೋವು ಬರ್ತದೆ, ಬೆಳಿಗ್ಗೆ ಸಾಯಂಕಾಲ ಅದೆಲ್ಲ ಅವರಿಗೆ ಅಷ್ಟು ಗೊತ್ತಾಗಲ್ಲ, ತಲೆನೋವು ಬರ್ತಾ ಇರ್ತದೆ. ಸೊ ಸಾಮಾನ್ಯವಾಗಿ ಒಂದು ಪ್ಯಾರಾಸಿಟಮಾಲ್ ತಗೊಂಡ್ರೆ ಒಂಚೂರು ಕಮ್ಮಿ ಆಗ್ಬೋದು. ಬಟ್ ಪ್ಯಾರಾಸಿಟಮಾಲ್ ತಗೊಂಡಾಗ ಕಮ್ಮಿ ಆಗಿಲ್ಲ ಅಂತಂದರೆ ಆವಾಗ ನೀವು ಇನ್ನೊಂದು ಥರ ಮೆಡಿಸಿನ್ ಟ್ರೈ ಮಾಡೋದು. ಅದು ಕಾಲ್ಪಾಲ್ ಬೇಡ, ಡೋಲೋ ಬೇಡ, ಇದು ತಗೋ, ಆ ಥರ ಟ್ರೈ ಮಾಡಬೇಡಿ. ದಯವಿಟ್ಟು ನಿಮ್ಮ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ, ನನಗೆ ಈ ಥರ ಇದೆ ಅಂತ ಅವ್ರು ಕೆಲವು ಕ್ವಶನ್ಸ್ ಕೇಳ್ತಾರೆ. ಯಾಕಂದರೆ ಅವರಿಗೆ ಅದರಲ್ಲಿ ಪರಿಣಿತಿ ಇರುತ್ತೆ. ಹೆಡ್ಡೇಕ್ ಅನ್ನೋದು ನಾನು ಆವಾಗಲೇ ಮುಂಚೆ ಮಾತಾಡಿದ್ದೀನಿ. ಡಾಕ್ಟರ್ ಪದ್ಮನಾಭ್ ಭಟ್ ಸ್ಪೀಕ್ಸ್ ಅಬೌಟ್ ಹೆಡ್ಡೇಕ್ ಅಂತ ನೋಡ್ಕೊಳ್ಳಿ. ಹೆಡ್ಡೇಕ್ ಅದು ಅರ್ಧ ಭಾಗದಲ್ಲಿ ಬರುತ್ತೋ, ಎದುರುಗಡೆ ಮಾತ್ರ ಬರುತ್ತೋ, ಹಿಂದ್ಗಡೆ ಬರುತ್ತೋ, ಹೆಡ್ಡೇಕ್ ಬಂದುಬಿಟ್ಟು ವಾಂತಿ ಆದಮೇಲೆ ಸರಿ ಹೋಗುತ್ತೋ, ಈ ಥರ ಹಲವಾರು ಪ್ರಶ್ನೆಗಳಿವೆ. ದೃಷ್ಟಿಗೆ ಸಂಬಂಧಪಟ್ಟ ಹೆಡ್ಡೇಕ್ ಇರ್ಬೋದು. ಅದೆಲ್ಲ ಡಾಕ್ಟ್ರು ಅಥವಾ ನಿಮ್ಮ ಕುಟುಂಬ ವೈದ್ಯರು ಮಾತ್ರ ಅದನ್ನು ಕಂಡುಹಿಡೀಲಿಕ್ಕೆ ಸಾಧ್ಯ. ನಿಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ಸೊ ಸೆಲ್ಫ್ ಡಯಾಗ್ನೋಸಿಸ್ಸು ಮಾಡಬೇಡಿ. ನಿಮಗೆ ಹಲವಾರು ಟೂಲ್ಗಳಿರ್ತವೆ, ಇವಾಗ ಗೂಗಲ್ ಇತ್ಯಾದಿ. ಸೊ ಗೂಗಲ್ಲು, ಮೆಟಾ, ಅದೆಲ್ಲ ಇವಾಗ ನಿಮಗೆ AI ಒಂದಲ್ಲ ಎರಡಲ್ಲ ಇವಾಗ ಸಾಧನಗಳು. ಸೊ ಯಾವುದರ ಹತ್ರ ಕೇಳಿಬಿಟ್ಟು ನೀವು ಇದು ಮಾಡ್ತೀರಾ. ಅದೂ ಪೂರ್ತಿ ಟ್ರಸ್ಟ್ ವರ್ದಿ ಅಲ್ಲ, ರಿಲಯಬಲ್ ಅಲ್ಲ. ನೀವು ಗೂಗಲಲ್ಲಿ ಮಾಡುವಾಗ ಅದು ಸಿಂಪಲ್ ರೀಸನ್ನಿಂದ ಸ್ಟಾರ್ಟ್ ಮಾಡಲ್ಲ. ಅದು ಹೆಡ್ಡೇಕ್ ಮೇ ಬಿ ಡ್ಯೂ ಟು ಟ್ಯೂಮರ್ ಇನ್ ದ ಹೆಡ್, ಇನ್ ದ ಬ್ರೈನ್, ಗೆಟ್ CT ಸ್ಕ್ಯಾನಿಂಗ್ ಡನ್ ಅಂತ ಹೇಳುತ್ತೆ ಅಲ್ವಾ. ಸೊ ಅತೀ ಕಾಂಪ್ಲಿಕೇಟೆಡ್ಡು ಡಯಾಗ್ನೋಸಿಸ್ ಮಾಡಿಬಿಡ್ತದೆ. ನೀವು ಅಷ್ಟಕ್ಕೆ ಹೌಹಾರಿಬಿಡ್ಬೋದು ಅಥವಾ ಅದರ ಆಪೋಸಿಟ್ ನಡಿಬೋದು. ಆಪೋಸಿಟ್ ಏನಾಗುತ್ತೆ ಅಂತಂದರೆ ಹೆಡ್ಡೇಕು ಅದು ಇದಿರ್ಬೋದಪ್ಪ, ಅದು ಮೇ ಬಿ ಕಾನ್ಸ್ಟಿಪೇಷನ್, ಅದೇ ನಾನು ಮೋಷನ್ ಆಗಿದೆ 2 ದಿವಸದಿಂದ, ಅದಕ್ಕೆ ಹೆಡ್ಡೇಕ್ ಬಂದಿರ್ಬೋದು. ಹೀಗೆ ಊಹಾಪೋಹಗಳಿಂದ ಡಯಾಗ್ನೋಸ್ ಮಾಡುವಂಥದ್ದು ಇದು ಮೆಡಿಕಲ್ ಕಾಯಿಲೆಗಳು ಅಲ್ಲ. ನೀವು ಬೇರೆ ಯಾವುದಕ್ಕಾದರೂ ಗೆಸ್ ವರ್ಕ್ ಮಾಡಿ, ಆದರೆ ನಿಮ್ಮ ಬಾಡಿಯ ಮೇಲೆ ಅಥವಾ ಇತರರ ಬಾಡಿಯ ಮೇಲೆ ನಿಮಗೆ ಹಕ್ಕಿಲ್ಲ. ಅದರಲ್ಲಿ ಪರಿಣಿತರನ್ನೇ ಸಂಪರ್ಕಿಸಬೇಕಾಗತ್ತೆ. ಎಷ್ಟೋ ಸರ್ತಿ ಡಾಕ್ಟ್ರುಗಳೇನು ದೇವರಲ್ಲ, ಆದರೂ ಡಾಕ್ಟ್ರುಗಳು ಎರರ್ ಮಾಡೋದು ಒಂದು 1% ಎರರ್ ಆಗ್ಬೋದು. ಅದೇ ನೀವು ಮಾಡೋದು 50% ಎರರ್ ಆಗುವಂಥ ಚಾನ್ಸಸ್ ಇದೆ. ಸೊ ಹೆಡ್ಡೇಕ್ ಒಂದೇ ಅಲ್ಲ, ಹಲವಾರು ಪೇನ್, ಅಬ್ಡಮನ್ ಪೇನ್, ಎಲ್ಲದಕ್ಕೂ ಹೊಟ್ಟೆ ನೋವು ಅಂತ ಅಂದ ತಕ್ಷಣ ಅದು ಗ್ಯಾಸ್ಟ್ರಿಕ್, ನಿಮ್ಮ ಫೇವರಿಟ್ ಭಾಷೆ ಗ್ಯಾಸ್ಟ್ರಿಕ್. ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ಅದಕ್ಕೆ ಹೆಡ್ಡೇಕ್ ಬಂತು. ಸರಿ, ಗ್ಯಾಸ್ಟ್ರಿಕ್ಕಿಗೆ ಮಾತ್ರೆ ತಗೋತಾನೆ ಇರ್ತಾನೆ. ಅದು ಫೇವರಿಟ್ ಬ್ರ್ಯಾಂಡು ಪ್ಯಾಂಡಿ ತಗೊಂಡೆ. ಸೊ ಹೀಗೆ ಹಲವಾರು ಮಿಸ್ಡಯಾಗ್ನೋಸ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಅಂತಂದರೆ, ಈ ಸೆಲ್ಫ್ ಡಯಾಗ್ನೋಸಿಸ್ ಮಾಡುವಾಗ ಸೆಲ್ಫ್ ಡಯಾಗ್ನೋಸಿಸ್ಸು ರಾಂಗು, ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಗೊತ್ತಿರೋದಿಲ್ಲ. ಈಗ ನಾನು ಅವನಿಗೆ ಅರ್ಧ ತಲೆನೋವು, ಹಾಗಾದರೆ ಅದು ಮೈಗ್ರೇನ್ ಅಂತ. ಸರಿ, ಮೈಗ್ರೇನ್ ಅಂತ ಕನ್ಫರ್ಮ್ ಆಗಿಲ್ಲ, ಆದರೂ ಅರ್ಧ ತಲೆನೋವು ಮೈಗ್ರೇನ್ ಅಂತ. ಅದು ಕಣ್ಣಿನ ಡಿಫೆಕ್ಟು ಇರ್ಬೋದಲ್ವಾ. ಸೊ ಇವನಿಗೆ ಹೇಗೆ ಗೊತ್ತು? ಸೊ ಮೈಗ್ರೇನಲ್ಲಿ ತಗೊಂಡ್ರೆ ಏನಾಗ್ಬೋದು? ನಾರ್ಮಲ್ ಹೆಡ್ಡೇಕಿಗೆ ಅದು ಕೋಲ್ಡಿಂದ ಬಂದಿರೋ ಹೆಡ್ಡೇಕ್ ಆಗಿರ್ಬೋದು. ಸೊ ಹೀಗೆ ನಾನು ಹೆಡ್ಡೇಕನ್ನೇ ಒಂದು ಎಕ್ಸಾಂಪಲ್ ಆಗಿ ತಗೊಳ್ತಾ ಇರೋದು ಒಂದು ಸ್ಪೆಸಿಫಿಕ್ ಕಾರಣಕ್ಕೋಸ್ಕರ. ಹೊಟ್ಟೆ ನೋವು ಅದೇ ಥರ ಗ್ಯಾಸ್ಟ್ರಿಕ್ಕು. ಸೊ ಎಲ್ಲದಕ್ಕೂ ಅವ್ರ ಹತ್ರ ರೆಡಿಮೇಡ್ ಆನ್ಸರ್ ಇರ್ತದೆ.
ಅದಕ್ಕೆ ಸರಿಯಾಗಿ ಈ ಟೂಲ್ಗಳಿರ್ತವೆ, ಅದನ್ನು ಹೋಗ್ಬಿಟ್ಟು ಡಿಪೆಂಡ್ ಆಗೋದು. ಅದೇ ನಾನು ಹಿಂದೆ ಒಂದು ಸರ್ತಿ ಹೇಳಿದ್ದೆ, ನನ್ನ ಫ್ರೆಂಡ್ ಒಬ್ಬರು ಜಯನಗರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋ ಡಾಕ್ಟ್ರು ಹೊರಗಡೆ ಲೀವ್ ಯುವರ್ ಫುಟ್ವೇರ್ ಆ್ಯಂಡ್ ಗೂಗಲ್ ನಾಲೆಜ್ ಹಿಯರ್ ಅಂತ ಹೊರಗಡೆ ಬೋರ್ಡ್ ಹಾಕಿದ್ರಂತೆ. ಯಾಕಂದರೆ ಗೂಗಲ್ ನಾಲೆಜ್ ಸಮೇತ ಬರೋದು. ನಾನು ಗೂಗಲ್ ನಾಲೆಡ್ಜಿಗೆ ಕಂಪ್ಲೀಟ್ ತಪ್ಪು ಅಂತಲೂ ಹೇಳಲ್ಲ. ನೀವು ಗೂಗಲ್ನಲ್ಲಿ ಬರೆದಿರೋದನ್ನು ನಿಮಗೆ ಅದು ಅರ್ಥ ಆಗಲಿಕ್ಕಿಲ್ಲ, ಬಟ್ ಅದನ್ನು ಆ ನಾಲೆಜನ್ನು ತಗೊಂಬಂದು ನಿಮ್ಮ ಕುಟುಂಬ ವೈದ್ಯರ ಹತ್ರ ಅದನ್ನು ಡಿಸ್ಕಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ. ಈ ಗೂಗಲ್ನಲ್ಲಿ ಹೀಗೆ ಹೇಳ್ತಾನಲ್ವ ಸರ್, ಅದೇನು ಸರ್ ಅದು ಅಂತ, ಆವಾಗ ನಿಮ್ಮ ಡಾಕ್ಟರ್ ಅದಕ್ಕೆ ಸರಿಯಾದ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸೊ ಅಲ್ಟಿಮೇಟ್ಲಿ ಏನು ಹೇಳ್ತೀವಿ ಅಂತಂದರೆ, ಸೆಲ್ಫ್ ಡಯಾಗ್ನೋಸಿಸ್ ಅನ್ನೋದು ಬಹುಪಾಲು ಬಹಳಷ್ಟು ಸಾರಿ ಅದು ರಾಂಗ್ ಡಯಾಗ್ನೋಸಿಸ್ ಆಗಿರುತ್ತೆ. ರಾಂಗ್ ಡಯಾಗ್ನೋಸಿಸ್ಸಿಗೆ ರಾಂಗ್ ಟ್ರೀಟ್ಮೆಂಟ್ ಆಗುತ್ತೆ. ರಾಂಗ್ ಟ್ರೀಟ್ಮೆಂಟ್ನಿಂದ ರಾಂಗ್ ಸೈಡ್ ಎಫೆಕ್ಟ್ಸ್ ಎಲ್ಲ ಬರುತ್ತೆ. ಆವಾಗ ನೀವು ಕೈ ಚೆಲ್ಲಿ ಕೂತಿರ್ತೀರ, ಆವಾಗ ಡಾಕ್ಟ್ರೇ ಬೇಕು ನಿಮಗೆ. ಸೊ ಹೀಗೆ ನಾನು ಈ ಇದರಲ್ಲಿ ಇಷ್ಟು ಹೇಳಬಲ್ಲೆ. ಮತ್ತು ಎಲ್ಲನೂ ನೀವೇ ಮಾಡೋದಾದ್ರೆ ಡಾಕ್ಟ್ರ್ ಅಂತ ಇರೋದು ಯಾಕೆ ಅಲ್ಲ? ಅಷ್ಟೊಂದು ಪರ್ಸೆಂಟೇಜ್ ತಗೊಂಡೆ, ನೀಟ್ ಎಕ್ಸಾಮು ಅದು ಇದು ಬರೆದು ಅದರಲ್ಲಿ ರ್ಯಾಂಕ್ ಬಂದು ಅದರಲ್ಲಿ ಮೆಡಿಕಲ್ ಫೀಲ್ಡಿಗೆ ಹೋಗಿ MBBS ಡಾಕ್ಟ್ರ್ ಆಗಿ ಆಮೇಲೆ ಅದ್ರ ಮೇಲೆ ಸ್ಪೆಷಾಲಿಟಿ ಡಿಗ್ರಿಗಳು ಮಾಡಿಕೊಂಡು ಅಷ್ಟೆಲ್ಲ ಯಾಕೆ ಮಾಡಬೇಕು? ಎಲ್ಲ ಗೂಗಲಲ್ಲೇ ಇದೆಯಲ್ಲ. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ, ಗೂಗಲ್ ಬರೆಯೋರು ಇದ್ದಾರಲ್ಲ, ಗೂಗಲ್ನಲ್ಲಿ ನಿಮಗೆ ವಿಷಯ ಹೇಳೋರು, ಅವರೆಲ್ಲ ಡಾಕ್ಟ್ರುಗಳಲ್ಲ. ಅವರು ಯಾರೂ ಡಾಕ್ಟ್ರಲ್ಲ. ಡಾಕ್ಟ್ರಿಗೆ ಕೂತ್ಕೊಂಡು ಗೂಗಲ್ ಮಾಡೋಕ್ಕೆ ಪುರ್ಸೋತಿಲ್ಲ. ಡಾಕ್ಟ್ರಿಗೆ ಹಲವಾರು ಕೆಲಸಗಳಿರ್ತವೆ. ಯಾವುದೋ ಪೇಷಂಟ್ ಅಡ್ಮಿಟ್ ಆಗಿರುತ್ತೆ, ಯಾವುದೋ ಪೇಷಂಟ್ದು ಲ್ಯಾಬ್ ರಿಪೋರ್ಟ್ ಬರುತ್ತೆ, ಯಾವುದೋ ಪೇಷಂಟ್. ಸೊ ನೀವು ನೋಡಿರ್ಬೋದು ಡಾಕ್ಟ್ರುಗಳು ಎಷ್ಟು ಬ್ಯುಸಿಯಾಗಿರ್ತಾರೆ ಅಂದ್ಬಿಟ್ಟು. ಸೊ ಅವ್ರ ಕೆಲಸವನ್ನು ನಾನು ಮಾಡ್ತೀನಿ, ಒಂದು ಸಿಂಗಲ್ ಬಟನ್ ಒತ್ತೀನಿ ಗೂಗಲ್ನಲ್ಲಿ ಬರುತ್ತೆ ಅಂತ ಅನ್ನೋದು, ಇದು ಮೂರ್ಖತನ ಅಲ್ಲದೆ ಇನ್ನೊಬ್ಬರ ಆರೋಗ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ ನೀವು. ಅದು ಶುದ್ಧ ತಪ್ಪು ಅಂತ ನಿಮಗೆ ಅರ್ಥ ಆಗಬೇಕು. ಯಾವುದೇ ಜೀವದ ಮೇಲೆ ನಿಮಗೆ ಹಕ್ಕಿಲ್ಲ. ನಾನು ಹೇಳ್ತಾ ಇರ್ತೀನಿ, ಈ ಜೀವ ಕೊಟ್ಟಿದ್ದು ಆ ದೇವರು ಅಂತ ಅಂದ್ಕೊಳ್ಳಿ. ಆ ದೇವರಿಗೊಬ್ಬನಿಗೆ ಅಧಿಕಾರ ಇರೋದು ನಿಮ್ಮ ದೇಹದ ಮೇಲೆ, ಇನ್ಯಾರಿಗೂ ಅಧಿಕಾರ ಇಲ್ಲ. ಯಾವುದೇ ಊಹಾಪೋಹಗಳಿಗೆ, ಯಾರ್ದೋ ಮಾತಿಗೆ ನೀವು ಮಾತನ್ನು ನಂಬಿ ನೀವು ದಯವಿಟ್ಟು ಟ್ರೀಟ್ಮೆಂಟ್ ತಗೊಳ್ಬೇಡಿ. ಆಮೇಲೆ ಹಲವಾರು ಬಾರಿ ನನಗೆ ಒಂದು ಪೇಷಂಟು ಇದ್ದರು, ಅವರಿಗೆ ಸೊಂಟ ನೋವು ಬರ್ತಾಯಿತ್ತು. ಸೊಂಟ ನೋವಿಗೆ ಇದು ಡೈಕ್ಲೋಫೆನಾಕ್ ಅಂತ ಬರುತ್ತೆ, ಝೀರೋಡಾಲ್ ಆ ಥರದ್ದೆಲ್ಲ ಬರುತ್ತೆ. ಅದನ್ನು ತಗೊಳ್ತಾ ಇದ್ದರು. ಸೊ ಸ್ವಲ್ಪ ನೋವು ಕಮ್ಮಿ ಆಗೋದು, ಸರಿ ಹೋಗೋದು, ಕೆಲಸಕ್ಕೆ ಹೋಗೋರೆಲ್ಲ ಮಾಡೋರು. ಅದು ನಾನು ಚೇರಲ್ಲಿ ಕೂತಿರ್ತೀನಲ್ವ ಆಫೀಸಲ್ಲಿ ವರ್ಕ್ ಮಾಡುವಾಗ, ಅದು ಕೂತು ಬೆನ್ನೋವು ಬಂದಿದೆ, ಇವ್ರದ್ದೇ ಡಯಾಗ್ನೋಸಿಸ್ ಅದು. ಸೊ ಇಷ್ಟೆಲ್ಲ ಆಗಿ ಸ್ವಲ್ಪ ದಿವಸ ಆದಮೇಲೆ ಅವ್ರದ್ದು ಕಣ್ಣು ರೆಪ್ಪೆ ಕೆಳಗಡೆ ಇಲ್ಲಿ ಊತ ಬರಲಿಕ್ಕೆ ಶುರುವಾಯಿತು, ಕಾಲು ದಪ್ಪ ಆಗಲಿಕ್ಕೆ ಶುರುವಾಯಿತು. ಆವಾಗ ಡಾಕ್ಟ್ರ್ ಹತ್ರ ಹೋದಾಗ ಅವರು ಮೋಸ್ಟ್ಲಿ ಇದು ಕಿಡ್ನಿ ಡ್ಯಾಮೇಜ್ ಆಗಿದೆ. ಇದು ಕಿಡ್ನಿ ಡ್ಯಾಮೇಜ್ ಆದಾಗ ಕಾಲು ಊತ, ಕಣ್ರೆಪ್ಪೆ ಕೆಳಗಡೆ ಊತ, ಬರೀ ಕಾಲು ಊತ ಹಾರ್ಟ್ ಪ್ರಾಬ್ಲಮ್ ಬಂದಾಗಲೂ ಬರುತ್ತೆ. ಬಟ್ ಇಲ್ಲಿ ಪಾದ ಮಾತ್ರ ಅಲ್ಲದೆ ಕಣ್ಣಿನ ರೆಪ್ಪೆ ಕೆಳಭಾಗದಲ್ಲಿ ಕೂಡ ದಪ್ಪಾಗಿತ್ತು. ಸೊ ಇದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಿಡ್ನಿ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಅವರು ಒಂದಷ್ಟು ಬ್ಲಡ್ ಟೆಸ್ಟ್ಗಳು ಅದು ಇದೆಲ್ಲ ಮಾಡಿದಾಗ ಸೀರಮ್ ಕ್ರಿಯಾಟಿನಿನ್ ಲೆವೆಲ್ ಹೈ ಇರುತ್ತೆ, ಕಂಪ್ಲೀಟ್ ಕಿಡ್ನಿ ಎರಡೂ ಹಾಳಾಗಿದೆ ಅಂತ ಬರುತ್ತೆ. ಎರಡು ಕಿಡ್ನಿನೂ ಹಾಳಾದರೆ ಏನಾಯಿತು, ಡಯಾಲಿಸಿಸ್ ಶುರು ಮಾಡಬೇಕು. ಸೊ ನೋಡಿ, ಒಂದು ಸಿಂಪಲ್ ಪೇಯ್ನ್ ಕಿಲ್ಲರ್ ನಾವೇ ಡಯಾಗ್ನೋಸಿಸ್ ಮಾಡಿಕೊಂಡು ಸಿಂಪಲ್ ಪೇಯ್ನ್ ಕಿಲ್ಲರ್ಗಳು ತಗೊಂಡು ಅದೇ ಅಭ್ಯಾಸ ಮಾಡಿಕೊಂಡು ಅದರಿಂದ ರಿಲೀಫ್ ಸಿಕ್ಕಿದ್ರೆ ಇನ್ನೊಂದು ಸರ್ತಿ ಬಂದಾಗಲೂ ಅದೇ ತಗೋ. ಸೊ ಹೀಗೆ ಕಂಟಿನ್ಯೂ ಆಗ್ತದೆ ಅದು. ಕೊನೆಗೆ ಈ ಎರಡು ಕಿಡ್ನಿಗಳನ್ನು, ಮೂತ್ರಪಿಂಡಗಳು, ಕಿಡ್ನಿ ಅಂದರೆ ಎರಡು ಮೂತ್ರಪಿಂಡಗಳನ್ನು, ಅದು ಬೆನ್ನಿನ ಆ ಕಡೆ ಈ ಕಡೆ ಇರ್ತದೆ ಕೆಳಭಾಗದಲ್ಲಿ. ಸೊ ಎರಡು ಕಿಡ್ನಿನೂ ಹಾಳು ಮಾಡಿಕೊಂಡು ಪಶ್ಚಾತ್ತಾಪ ಪಡುವಂತಹ ಪ್ರಸಂಗ. ಇವನಿಗೆ ಜೀವ ನಷ್ಟ, ಮನೆಯವರಿಗೆ ಫ್ಯಾಮಿಲಿ ಮೆಂಬರ್ ನಷ್ಟ, ಹೀಗೆ ಹಲವಾರು ತೊಂದರೆಗಳು ತೊಂದರೆಗಳು ಕಾಣಿಸ್ಕೊಳ್ತವೆ. ಸೊ ಹಾಗಾಗಿ ದಯವಿಟ್ಟು
ಯಾರು ಸೆಲ್ಫ್ ಡಯಾಗ್ನೋಸಿಸ್ ಮಾಡಬೇಡಿ, ಗೂಗಲನ್ನು ಡಿಪೆಂಡ್ ಆಗಬೇಡಿ. ದಯವಿಟ್ಟು ನಾನು ಹಿಂದೆ ಹೇಳಿದಾಗೇ ಮಿನಿಮಮ್ MBBS ಆಗಿರೋ ಡಾಕ್ಟ್ರು, ಅದು ಹೊಸ ಡಾಕ್ಟ್ರಲ್ಲ, ಒಂದು 10ರಿಂದ 15 ವರ್ಷ ಸರ್ವಿಸ್ ಆಗಿರೋ ಡಾಕ್ಟ್ರ್ ಹತ್ರ ನಿಮ್ಮ ಏರಿಯಾದಲ್ಲಿ ಯಾರು ಹೊಸ ಏರಿಯಾಕ್ಕೆ ಹೋಗಿದ್ದಾರೆ ಅಲ್ಲಿ ಫಸ್ಟ್ ಕಂಡುಹಿಡೀರಿ. ಅದನ್ನು ಮೆಡಿಕಲ್ ಶಾಪ್ನವ್ರಿಗೆ ಕೇಳಿ, ಯಾರಿಲ್ಲಿ ಸೀನಿಯರ್ ಡಾಕ್ಟ್ರು, ಅವ್ರ ಕ್ವಾಲಿಫಿಕೇಷನ್ ಏನು ಅಂತ. ನನ್ನ ಏರಿಯಾದಲ್ಲಿ ಒಂದು ಡಾಕ್ಟ್ರದ ಕ್ಲಿನಿಕ್ ಫುಲ್ಲು ರಶ್ ಅಂದರೆ ಗಿಜ್ಜಿ ಅಂತ ಇರ್ತದೆ. ಬಟ್ ಅವನು MBBS ಡಾಕ್ಟ್ರ್ ಅಲ್ಲ. ಜನ ಅದನ್ನೆಲ್ಲ ನೋಡೋಲ್ಲ, ಜನ ಜಾಸ್ತಿ ಇದ್ದಾರಲ್ಲ ಈ ಕ್ಲಿನಿಕಲ್ಲಿ, ಹಾಗಾದರೆ ಇದು ಒಳ್ಳೆಯ ಡಾಕ್ಟ್ರು ಇವರು ಅಂತ ಹೇಳ್ಬಿಟ್ಟು. ಜನ ಗಿಜಿಗುಟ್ತಾ ಇದ್ದರೆ ಅದರ ಅರ್ಥ ಒಳ್ಳೆಯ ಡಾಕ್ಟ್ರು ಅಂತ ಅಲ್ಲ. ದಯವಿಟ್ಟು ನೀವು ಅವರು ಪಾಪ್ಯುಲರ್ ಡಾಕ್ಟ್ರ್ ಇರ್ಬೋದು, ಪಾಪ್ಯುಲರ್ ಡಾಕ್ಟ್ರುಗಳೆಲ್ಲ ಒಳ್ಳೆಯ ಡಾಕ್ಟ್ರ್ ಅಲ್ಲ ಅಂತ ಜ್ಞಾಪಕ ಇಟ್ಕೊಳ್ಳಿ. ಒಳ್ಳೆಯ ಡಾಕ್ಟ್ರ್ ಆಗಬೇಕಾದ್ರೆ ಅಲ್ಲಿ ಎದುರುಗಡೆನೇ ಅವ್ರದ್ದು ಬೋರ್ಡು ಹಾಕಿರ್ತಾರೆ, ಅವ್ರದ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಿರ್ತಾರೆ MBBS ಡಾಕ್ಟ್ರುಗಳು. ನೀವು ನನ್ನ ಕ್ಲಿನಿಕ್ಗೆ ಬಂದ್ರೂ ಅಲ್ಲಿ ನೋಡ್ತೀರಾ, ಎದುರುಗಡೆ ಒಳಗೆ ಬಂದ ತಕ್ಷಣ ನೋಡ್ತೀರಾ ನಂದು KMC ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಎಷ್ಟು, ಯಾವ ವರ್ಷದಲ್ಲಿ ಪಾಸ್ ಆಗಿದ್ದು, ಇದನ್ನೆಲ್ಲ ಅಲ್ಲಿ ಎದುರುಗಡೆ ಕಾಣಿಸುತ್ತೆ. ಸೊ ದಯವಿಟ್ಟು ಅದನ್ನೆಲ್ಲ ಚೆಕ್ ಮಾಡಿ ಆ ನಂತರ ಕನ್ಫರ್ಮ್ ಮಾಡಿಕೊಂಡು, ಹತ್ತಿರದಲ್ಲಿರೋ ಯಾವುದೋ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಆ ಕ್ಲಿನಿಕಲ್ಲಿ ಎಂಟ್ರಾಗಿ ಆ ಡಾಕ್ಟರ್ ಸಲಹೆ ಪಡೆಯಿರಿ. ಇಷ್ಟು ಹೇಳಿ ನನ್ನ ಈ ಸೆಲ್ಫ್ ಡಯಾಗ್ನೋಸಿಸ್ ಮತ್ತು ಅದರಿಂದ ಆಗುವ ಅನಾಹುತಗಳು ಅನ್ನುವ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.